ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವರ್ಷಾ ವಿಲಾಗ್ಸ್ ಇನ್ ಕನ್ನಡ. ಫ್ರೆಂಡ್ಸು, ಮೊದಲು ಗಜೇಂದ್ರಗಡ ನೋಡಿದ್ವಿ, ಆಮೇಲೆ ಬಾದಾಮಿ ಬನಶಂಕರಿ ನೋಡಿದ್ವಿ, ಮತ್ತು ನಂತರ ಬಾದಾಮಿಯ ಗುಹೆಗಳನ್ನು ನೋಡಿದ್ವಿ. ಬಾದಾಮಿಯ ಗುಹೆಗಳದ್ದು ವಿಡಿಯೋ ಹಾಕಿದ್ದೀನಿ, ನಂತರ ಗಜೇಂದ್ರಗಡದ್ದು ವಿಡಿಯೋ ಹಾಕಿದ್ದೀನಿ ನನ್ನ ಚಾನಲಲ್ಲಿದೆ. ಮತ್ತು ಹೈ ಕಾರ್ಡು ಹಾಕಿರ್ತೀನಿ, ಎಂಡ್ ಸ್ಕ್ರೀನು ಹಾಕಿರ್ತೀನಿ. ಏನಾದರೂ ನೋಡಬೇಕಪ್ಪ ಅಂದ್ರೆ ಗಜೇಂದ್ರಗಡ ಮತ್ತು ಬಾದಾಮಿದು ನೋಡ್ಬೋದು ಇದೇ ವಿಡಿಯೋದಲ್ಲಿ. ಓಕೆ, ಬನ್ನಿ. ನಾನು ಇವಾಗ ಪಟ್ಟದಕಲ್ಲಿಗೆ ಬಂದಿದ್ದೀನಿ. ಈ ಪಟ್ಟದಕಲ್ಲು ವಿಶೇಷ ಏನಪ್ಪ ಅಂತಂದರೆ, ಇದು 7 ಮತ್ತು 8ನೇ ಶತಮಾನದ ಅದ್ಭುತ ವಾಸ್ತುಶಿಲ್ಪಿ ಆಗಿತ್ತು, ಮತ್ತು ಇಲ್ಲಿ ಕರಕುಶಲತೆಯು ಭಾಳ ಚೆನ್ನಾಗಿದೆ. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಾವು ಕರ್ನಾಟಕದ ಹೆಮ್ಮೆಯ ತಾಣವಾದ ಪಟ್ಟದಕಲ್ಲು ಬಗ್ಗೆ ತಿಳಿಸ್ಕೊಡ್ತೀನಿ, ಬನ್ನಿ. ಇದು ಬಾಗಲಕೋಟೆ ಜಿಲ್ಲೆಯಲ್ಲಿರುವ ಐತಿಹಾಸಿಕ ಸ್ಥಳವಾಗಿದ್ದು, ಯುನೆಸ್ಕೋ ವಿಶ್ವ ಪರಂಪರೆಯನ್ನು ತಾಣವಾಗಿ ಗುರುತಿಸಿಕೊಂಡಿದೆ. ಫ್ರೆಂಡ್ಸ್, ಇದು ಪಟ್ಟದಕಲ್ಲು ಚಾಲುಕ್ಯರ ಕಾಲದಲ್ಲಿ ನಿರ್ಮಾಣಗೊಂಡಿದೆ. ಈ ದೇವಾಲಯಗಳ ಸಮೂಹವಾಗಿದೆ. ಕ್ರಿಸ್ತಶಕ 7 ಮತ್ತು 8ನೇ ಶತಮಾನಗಳಲ್ಲಿ ದೇವಾಲಯಗಳನ್ನು ಕಟ್ಟಲಾಗಿದೆ. ಇಲ್ಲಿ ಚಾಲುಕ್ಯ ರಾಜನು ಮತ್ತು ತಮ್ಮ ರಾಜ್ಯ ಅಭಿಷೇಕವನ್ನು ಮಾಡಿಕೊಳ್ಳುತ್ತಿದ್ದನು. ಈ ಕಾರಣಕ್ಕೆ ಈ ಸ್ಥಳಕ್ಕೆ ಪಟ್ಟದಕಲ್ಲು ಎಂಬ ಹೆಸರು ಬಂದಿದೆ. ಇಲ್ಲಿ ಒಟ್ಟು 10 ಪ್ರಮುಖ ದೇವಾಲಯಗಳಿವೆ. ಅವುಗಳಲ್ಲಿ ವಿರೂಪಾಕ್ಷ ದೇವಾಲಯ, ಮಲ್ಲಿಕಾರ್ಜುನ ದೇವಾಲಯ, ಸಂಗಮೇಶ್ವರ ದೇವಾಲಯ, ಕಾಶಿ ವಿಶ್ವನಾಥ ದೇವಾಲಯ ಹಾಗೂ ಗಲಗನಾಥ ದೇವಾಲಯ ಪ್ರಮುಖವಾಗಿದೆ. ಈ ದೇವಾಲಯಗಳ ಶಿಲ್ಪಕಲೆ ಮತ್ತು ಕೆತ್ತನೆಗಳ ಅತ್ಯಂತ ಅದ್ಭುತವಾಗಿದೆ. ಫ್ರೆಂಡ್ಸ್, ಹಾಗೆಯೇ ಈ ಪಟ್ಟದಕಲ್ಲಿನಲ್ಲಿ ವಿಶೇಷತೆ ಏನೆಂದರೆ, ಉತ್ತರ ಭಾರತ ನಾಗರ ಶೈಲಿಯ ಮತ್ತು ದಕ್ಷಿಣ ದ್ರಾವಿಡ ಶೈಲಿಯ ವಾಸ್ತುಶಿಲ್ಪ ಎರಡರ ಸಂಯೋಜನೆಯನ್ನು ಇಲ್ಲಿ ಕಾಣಬಹುದು. ದೇವಾಲಯಗಳ ಗೋಡೆಯ ಮೇಲೆ ರಾಮಾಯಣ, ಮಹಾಭಾರತ ಹಾಗೂ ಪುರಾಣಗಳ ಕಥೆಗಳ ಸುಂದರ ಕೆತ್ತನೆಗಳನ್ನು ನೋಡಬಹುದು. 1987ರಲ್ಲಿ ಯುನೆಸ್ಕೋ ಪಟ್ಟದಕಲ್ಲಿನಲ್ಲಿ ವಿಶ್ವ ಪರಂಪರೆಯ ತಾಣವಾಗಿ ಘೋಷಿಸಿತು. ಪ್ರತಿ ವರ್ಷ ಸಾವಿರಾರು ಪ್ರವಾಸಿಗರು ಮತ್ತು ಇತಿಹಾಸ ಪ್ರಿಯರು ಈ ಸ್ಥಳಕ್ಕೆ ಭೇಟಿ ನೀಡುತ್ತಿದ್ದರು. ಪಟ್ಟದಕಲ್ಲು ಬಾದಾಮಿಯ ಸುಮಾರು 22 ಕಿಲೋಮೀಟರ್ ಹಾಗೂ ಐಹೊಳೆಯಿಂದ ಸುಮಾರು 10 ಕಿಲೋಮೀಟರ್ ದೂರದಲ್ಲಿದೆ. ಆದ್ದರಿಂದ ಬಾದಾಮಿ, ಐಹೊಳೆ ಮತ್ತು ಪಟ್ಟದಕಲ್ಲುಗಳನ್ನು ಒಂದೇ ದಿನದಲ್ಲಿ ಭೇಟಿ ಮಾಡಬಹುದು. ಫ್ರೆಂಡ್ಸ್, ಇವಾಗ ಇತಿಹಾಸ ಮತ್ತು ವಾಸ್ತುಶಿಲ್ಪ ಮತ್ತು ಶಿಲ್ಪಕಲೆಯ ಅದ್ಭುತ ಸಂಯೋಜನೆಯನ್ನು ನೋಡಬೇಕೆಂದರೆ ಪಟ್ಟದಕಲ್ಲಿಗೆ ಖಂಡಿತವಾಗಿ ಭೇಟಿ ಕೊಡಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ನಾವು ಬಂದಿದ್ದೀವಿ ಅಲ್ವಾ, ಹಾಗಾಗಿ ಫುಲ್ ಖುಷಿಯಾಗಿದೆ. ಈ ವಿಡಿಯೋದಲ್ಲಿ ನಾನು ಕರ್ನಾಟಕದಲ್ಲಿ ಒಂದೇ ದಿನ 4 ಸ್ಥಳಗಳಿಗೆ ಭೇಟಿ ನೀಡಬಹುದು. ಮೊದಲು ಗಜೇಂದ್ರಗಡ, ನಂತರ ಬಾದಾಮಿ ಬನಶಂಕರಿ ದೇವಿ, ನಂತರ ಬಾದಾಮಿಯ ಗುಹೆಗಳು, ನಂತರ ನಂತರ ಪಟ್ಟದಕಲ್ಲು ಮತ್ತು ಐಹೊಳೆ. ಇಷ್ಟೆಲ್ಲ ಪ್ಲೇಸ್ ನೋಡ್ಕೊಂಡು ಬಂದಿದ್ದೀವಿ. ಇವತ್ತು ಫುಲ್ ಫ್ಯಾಮಿಲಿ ಎಲ್ಲ ಟ್ರಿಪ್ ಬಂದಿದ್ವಿ. ಹಾಗಾಗಿ ನಿಮಗೂ ಈ ವಿಡಿಯೋ ಮಾಡಿಕೊಡ್ಬೇಕಂತಂದು ಇಷ್ಟ ಆಯಿತು. ಹಾಗಾಗಿ ನನಗೆ ವಿಡಿಯೋ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ನಿಮಗೆ ಏನಾದರೂ ಈ ವಿಡಿಯೋದಲ್ಲಿ ಇಷ್ಟ ಆಯ್ತಪ್ಪ ಅಂದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ತಿಳಿಸಿ ಈ ವಿಡಿಯೋ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿರೋದು ನಾನು ಕರೆಕ್ಟಾಗಿ ಮಾಡಿದ್ದೀನಾ ಅಂತಂದು. ಪ್ಲೀಸ್ ಇನ್ನೂ ಅಷ್ಟು ನಿಮ್ಗೆ ಕಾಮೆಂಟ್ ಮಾಡಿದರೆ ನನಗೆ ಇನ್ನಷ್ಟು ಉತ್ತೇಜನ ಬರುತ್ತೆ. ಹಾಗಾಗಿ ಇನ್ನಷ್ಟು ವಿಡಿಯೋಗಳನ್ನು ಹಾಕ್ತೀನಿ. ಬನ್ನಿ ಫ್ರೆಂಡ್ಸ್, ಇವಾಗ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇನ್ನಷ್ಟು ಮಾಹಿತಿ ಕೊಡ್ತೀನಿ. ಬನ್ನಿ, ಧನ್ಯವಾದಗಳು. ಫ್ರೆಂಡ್ಸ್, ಆ ಯುಗದ ಕೆಲಸವನ್ನು ನಾವು ನೋಡಿದರೆ ಪ್ರಸ್ತುತ ತಂತ್ರಜ್ಞಾನವು ನಾಚಿಕೆಗೇಡಿನ ಸಂಗಾತಿ ಎಂದೇ ಅಂತಹ ಕೆಲಸನ ನಾವು ನೋಡಿದ್ದೀವಿ ಇಲ್ಲಿ ಪಟ್ಟದಕಲ್ಲಿನಲ್ಲಿ. ಇದು ವಿಶ್ವ ಪರಂಪರೆಯ ಪ್ರಸಿದ್ಧಿಯಾಗಿದೆ. ಮತ್ತು ಈ ಅದ್ಭುತವನ್ನು ನೋಡೋಣ ಬನ್ನಿ. ಈ ಜಗತ್ತನ್ನು ಪಟ್ಟದಕಲ್ಲು ಅಂತಂದು ಹೇಳ್ಬೋದು. ಎಷ್ಟು ಸುಂದರವಾಗಿದೆ ಅಂತಂದ್ರೆ ಅಲ್ಲಿ ಕಲಾಕೃತಿಗಳು. ಇದು ಪಟ್ಟದಕಲ್ಲು ಬಾಗಲಕೋಟೆ ಜಿಲ್ಲೆಯಲ್ಲಿದೆ. ಈ ಪಟ್ಟದಕಲ್ಲು ಚಾಲುಕ್ಯರಿಗೆ ಕೊನೆಯ ಸ್ಥಳ ಮತ್ತು ಮೊದಲನೆಯದಾಗಿ
ಫ್ರೆಂಡ್ಸ್. ಹಾಗೇ ಸ್ಕೂಲಿಗೂ ಸಹಿತ ಟ್ರಿಪ್ಪಿಗೆ ಹೋಗ್ಬೋದು. ಇಲ್ಲಿ ಬಸ್ಸಿಂದನೂ ಹೋಗ್ಬೋದು, ಅಥವಾ ವೆಹಿಕಲಿಂದನೂ ಹೋಗ್ಬೋದು, ಅಥವಾ ಕಾರಲ್ಲಾದರೂ ಹೋಗ್ಬೋದು. ಬಸ್ ಫ್ಯಾಕಲ್ಟಿನೂ ಇದೆ. ಬಾದಾಮಿವರೆಗೂ ಟ್ರೈನಲ್ಲಿ ಸಹಿತ ಹೋಗ್ಬೋದು. ನಾನು ಹೊಸಪೇಟೆಯಿಂದ ಹೇಳಿದ್ದು ಫ್ರೆಂಡ್ಸ್. ಈಗೇನೆ ಬೆಳಗ್ಗೆ 6 o'clock ಬಿಟ್ಟರೆ ನೈಟ್ 9 o'clock ಅನ್ನೋದಕ್ಕೆ 4 ಪ್ಲೇಸಸ್ ಸಹಿತ ನೋಡ್ಬೋದು. ಆರಾಮ್ಸೆ ಕೂಲಾಗಿ ಎಲ್ಲ ಪ್ಲೇಸಸ್ಸು ನೋಡಿ ಬರ್ಬೋದು. ಹಾಗೆಯೇ ಮಹಾಕೂಟದಲ್ಲಿ ಸಹಿತ ಊಟ ಸಿಗುತ್ತೆ. ಅಲ್ಲಿ ಸ್ನಾನ ಮಾಡಿ ಆ ಕೊಳದಲ್ಲಿ ದೇವರ ಆಶೀರ್ವಾದ ಮಾಡಿಕೊಂಡು ನಾವು ಆರಾಮ್ಸೆ ಬರ್ಬೋದು. 2:30ಗೆ ಅಲ್ಲಿದ್ವಪ್ಪ ಅಂದ್ರೆ ಮಹಾಕೂಟದಲ್ಲಿ ಊಟ ಸಿಗುತ್ತೆ. ಹಾಗಾಗಿ ಅಲ್ಲಿ ಊಟ ಮುಗಿಸ್ಕೊಂಡು ನಾವು ಈ ಕಡೆ ಎಲ್ಲ ಪಯಣ ಭಾವಿಸ್ಬೋದು. ನಾವು ಮೊದಲು ಗಜೇಂದ್ರಗಡ ಹೋಗಿದ್ವಿ, ನಂತರ ಬಾದಾಮಿ ಬನಶಂಕರಿ ಅಮ್ಮರ ದರ್ಶನ ತೆಗೆದುಕೊಂಡ್ವಿ, ನಂತರ ಮಹಾಕೂಟ, ಆಮೇಲೆ ಬಾದಾಮಿ ಗುಹೆಗಳು, ನಂತರ ಪಟ್ಟಣದ ಕಲ್ಲು ಮತ್ತು ಐಹೊಳೆ. ಇಷ್ಟೆಲ್ಲ ಪ್ಲೇಸು ಒಂದೇ ದಿನದಾಗ ಕರ್ನಾಟಕದಾಗ ಒಂದು ಟ್ರಿಪ್ ಹಾಕಿದ್ವಿಯಪ್ಪ ಅಂತಂದರೆ ಫ್ಯಾಮಿಲಿ ಟ್ರಿಪ್ಪು ಆಗುತ್ತೆ. ಫ್ರೆಂಡ್ಸ್, ನೀವು ಹೋಗಿ ಬನ್ನಿ, ಆರಾಮ್ಸೆ ಅನಿಸುತ್ತೆ ಅಂತ ಹೇಳ್ತಾ ಈ ವಿಡಿಯೋಕ್ಕೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ನಮಗಂತೂ ಫುಲ್ ಖುಷಿ ಆಯಿತು. ನೀವು ಬಂದಿದ್ರಪ್ಪ ಅಂತಂದ್ರೆ ಕಾಮೆಂಟಲ್ಲಿ ತಿಳಿಸಿ ಹೇಗಿತ್ತು ಪಟ್ಟಣದ ಕಲ್ಲು ಅಂತ.